ವಿಗೋಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನೆನ್ನೆ ನಮ್ಮ ಮಮ್ಮಿ ವಿಡಿಯೋ ನೋಡಿ ಹೇಳಿದ್ರು ಜಾಸ್ತಿ ಮಾತಾಡ್ತೀನಂತೆ, ತುಂಬ ಬೋರ್ ಹೊಡಿಸ್ತೀನಂತೆ ನಿಮಗೆಲ್ಲ. ಸೊ ಜಾಸ್ತಿ ಮಾತಾಡ ಕಡಿಮೆ ಮಾತಾಡು ಅಂತ ಹೇಳಿದ್ದಾರೆ. ಸೊ ಇವತ್ತಿನ ವಿಡಿಯೋ ಜಸ್ಟ್ 2 ಮಿನಿಟ್ಸ್ಗಷ್ಟೇ ಆಗಂಗೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಂದರೆ ಟೂತ್ ಬ್ರಷ್ನ ಯಾವಾಗ ಚೇಂಜ್ ಮಾಡಬೇಕು ಅಂತ. ಸೊ ನಮ್ಗೆ ಯೂಶಲಿ ಗೊತ್ತಿರೋದೇನು 3 months ಒನ್ಸ್ ಟೂತ್ ಬ್ರಷ್ನ ಚೇಂಜ್ ಮಾಡಬೇಕು, ವಿಚ್ ಇಸ್ ರಿಯಲಿ ಟ್ರೂ ಆ್ಯಂಡ್ ಕರೆಕ್ಟ್. ಪ್ಲೀಸ್ ಡೂ ಫಾಲೋ ದಟ್. ಅವಾಗಷ್ಟೇ ಅಲ್ಲ, ನಮ್ಮ ಟೂತ್ ಬ್ರಷ್ ಫುಲ್ ಸೌದೋಗಿ ಹಿಂಗೆ ಪೆಪರಪ್ಯಾ ಅಂತ ಆಗಿರುತ್ತೆ. ಅದ್ರ ತನಕ ಪ್ಲೀಸ್ ಡೋಂಟ್ ಯೂಸ್. ಅದು ತುಂಬ ನಿಮಗೆ ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡೋದು ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಡೂ ಚೇಂಜ್ ಯೋರ್ ಟೂತ್ ಬ್ರಷ್. ಸೆಕೆಂಡ್, ಟೂತ್ ಬ್ರಷ್ ಬ್ರಿಸಲ್ಸ್ ಮೇಲೆ ಕಲರ್ಸ್ ಕೊಟ್ಟಿರ್ತಾರೆ. ಆ ಕಲರ್ಸ್ ಫೇಡ್ ಆಗ್ತಾನೆ ಅದೊಂದು ಇಂಡಿಕೇಟರ್ ದಟ್ ನಾವು ನ್ಯೂ ಟೂತ್ ಬ್ರಷ್ನ ತಗೋಬೇಕು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ದ ಮೋಸ್ಟ್ ಇಂಪಾರ್ಟೆಂಟ್, ಯಾರು ಫಾಲೋ ಮಾಡಲ್ಲ ಇನ್ಕ್ಲೂಡಿಂಗ್ ಮೀ. ಏನಂದರೆ ನಮ್ಗೆ ಇವಾಗ ಫೀವರ್ ಬಂದಿರುತ್ತೆ, ಜ್ವರ, ಕೋಲ್ಡ್ ಆಗಿರುತ್ತೆ, ಇನ್ಫೆಕ್ಷನ್ಸ್ ಆಗಿರುತ್ತೆ, ವೈರಲ್ ಫೀವರ್ ಆಗಿರುತ್ತೆ ಅಂದಾಗ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಸರಿ ಮಾಡ್ಕೊಂಡಿರ್ತೀವಿ. ಬಟ್ ವಿ ಸ್ಟಿಲ್ ಚೂಸ್ ಟು ಬ್ರಷ್ ವಿತ್ ದ ಸೇಮ್ ಟೂತ್ ಬ್ರಷ್. ಹಂಗೆ ಮಾಡೋಂಗಿಲ್ಲ. ಬಿಕಾಸ್ ನಾವು ಹುಷಾರಿಲ್ದಿರುವಾಗ ಟೂತ್ ಬ್ರಷಲ್ಲಿ ನಮ್ಮದು ಬ್ಯಾಕ್ಟೀರಿಯಾಸ್, ವೈರಸ್, ವಾಟ್ ಎವರ್ ಅದೆಲ್ಲ ಹೋಗಿ ಆ ಬ್ರಿಸಲ್ಸ್ ಮೇಲೆ ಸ್ಟೇ ಆಗಿರುತ್ತೆ. ಸೊ ನಾವು ಪ್ರಾಪರಾಗಿ ರಿಕವರ್ ಆದಾಗ ಕೂಡ ನಾವು ಅದೇ ಟೂತ್ ಬ್ರಷ್ನ ಯೂಸ್ ಮಾಡಿದ್ರೆ ಇನ್ಫೆಕ್ಷನ್, ಫೀವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗಮ್ಸ್ ಎಲ್ಲ ಸ್ವೆಲ್ಲಿಂಗ್ ಜಾಸ್ತಿ ಆಗಿರುತ್ತೆ, ಇನ್ಫೆಕ್ಷನ್ ಆಗಿರುತ್ತೆ ನಮ್ಮ ಓರಲ್ ಕ್ಯಾವಿಟಿಯಿಂದ, ಏನಾದರೂ ಅಲ್ಸರ್ ಆಗಿರುತ್ತೆ, ಮತ್ತು ಪಸ್ ಡಿಸ್ಚಾರ್ಜ್ ಆಗ್ತಿರುತ್ತೆ ಒಂದು ಪರ್ಟಿಕ್ಯುಲರ್ ಟೂತಿಂದ ಅಂದಾಗ ಅದು ಸರಿ ಮಾಡ್ತಾನೆ ನಾವು ಟೂತ್ ಬ್ರಷ್ನ ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ದೇರ್ ವಿಲ್ ಬಿ ದ ಅಗೇನ್ chances of reinfection. Okay, so please do change your toothbrush under all the certain conditions. Bye bye, chigo ichi, enjoy your new year evening.